ನಾಡನ್ನು ಕಟ್ಟೋಣ, ಕಾಡನ್ನು ಬೆಳೆಸೋಣ, ಮಾನವರಾಗೋಣ. ಮಾಡೋಕ್ಕೆ ಶುರು ಮಾಡಿದಾಗ ಅದೇ ಮಾಮೂಲು ಆವಾಗಿದ್ದದ್ದೆಲ್ಲ ನಮಗೆ ಪರ್ವತವಾಣಿ, AS ಮೂರ್ತಿ ಇಂಥವ್ರದ್ದೇ ನಾಟಕಗಳಿತ್ತು. ಹುಚ್ಚ ಅಂತ ಒಂದು ನಾಟಕ ಮಾಡಿದು, ಅವು ಭಾರಿ ಫೇಮಸ್ ಆಗೋಯ್ತು ಚಾಮರಾಜನಗರದಲ್ಲಿ. ಗೊತ್ತಲ್ಲ, ಚಪ್ಪಾಳೆ ಹೊಡೆದು ನಮ್ಮನ್ನು ಮೇಲೆ ಹತ್ತಿಸಿದ್ರು. ಪ್ರತಿಯೊಂದು ಹಿಂಗೆ ನಡೀತಾ ಇತ್ತು. ಆಮೇಲೆ ಅಲ್ಲೇ ಬಡಾವಣೆಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವು. ಆವಾಗಲೇ ನಾವು ಎಕ್ಸ್ಟೆನ್ಷನ್ ನಲ್ಲಿ ಮಾಡೋದು. ಅಲ್ಲೊಂದು ಭುಜಂಗೇಶ್ವರ ಬಡಾವಣೆ ಅಂತಿತ್ತು, ರಾಮಸಮುದ್ರದ ಬಡಾವಣೆ ಅಂತ ಇತ್ತು. ಅಲ್ಲೆಲ್ಲ ಏನು ಮಾಡೋವು, ನಾವೇ ಸ್ಟೇಜ್ ಕಟ್ಟೋವು. ನಾವೇ ಬೆಳಗಿಂದ ಸಂಜೆವರೆಗೂ ಸ್ಟೇಜ್ ಕಟ್ಟೋದು. ಮುನ್ಸಿಪಾಲ್ಟಿ ಆಫೀಸಿಂದ ಒಂದು 100 ಚೇರ್ ತೊಗೊಂಡೋಗಿ ಅಲ್ಲಿ ಇಡೋದು, ಜನ ಎಲ್ಲ ನೋಡೋದು. ಸಾಯಂಕಾಲ ಮುಗಿದ ಮೇಲೆ ಎಲ್ಲ ಅಲ್ಲಿಂದ ನಾವೇ ಬಿಚ್ಚಿ ಎಲ್ಲ ತೊಗೊಂಬರ್ತೀವಿ. ಈ ಥರ ಒಂದು ಹುಚ್ಚಲ್ಲಿ ಮಾಡ್ತಿದ್ದು. ಆಗ ನಾನು ಕನ್ನಡ ಕಲಾ ಸಂಘ ಅಂತ ಒಂದು ನನ್ನದೇ ಆದಂಥ ಒಂದು ಟ್ರೂಪ್ ಕಟ್ಟಿದೆ. ಯು ಡೋಂಟ್ ಬಿಲೀವ್, ಆ ಟೈಮಲ್ಲಿ ನನ್ನ ಹತ್ರ ಈ ಸ್ಪಾಟ್ಲೈಟ್ಗಳೆಲ್ಲ ಇತ್ತು. ಪರ್ಚೇಸ್ ಮಾಡಿ ಇಟ್ಟಿದ್ದೆ ನಾನು. ಲೈಟ್ಗಳು ಎಲ್ಲ ಅಷ್ಟು ವೆಲ್ ಎಕ್ವಿಪ್ಡ್ ತಂಡ ಕಟ್ಟಿದ್ದೆ ನಾನು. ಅಲ್ಲಿ ನಾನೇ ನಾಟಕ ಮಾಡಿಸೋದು. ಕನ್ನಡ ಕಲಾ ಸಂಘ ಅಂತ ಇವತ್ತು ನಮ್ಮ ಚಾಮರಾಜನಗರ ಹಿಸ್ಟ್ರಿನಲ್ಲಿ ಇದೆ ಅದು. ಅಂದರೆ ಬರ್ದಿರೋದ್ರಲ್ಲಿ ಇದೆ. ಕನ್ನಡ ಕಲಾ ಸಂಘ ಅನ್ನೋದೇ ಹವ್ಯಾಸಿ ತಂಡ ಶುರು ಆಯಿತು. ಅದರ ನೊಂದಾಯ್ತಾ? ನಮಗೆ ನೋಂದಾವಣಿ ಎಲ್ಲ ಗೊತ್ತೇ ಇಲ್ಲ ಸರ್. ಆಗ ನಮಗೇನು ಗೊತ್ತಿತ್ತು ನೋಂದಾವಣಿ? ಆಗ ನನಗೆ 14-15 ವರ್ಷ ಇರ್ಬೋದು. ಮಾಡಬೇಕು ಅಷ್ಟೇ. ಎಲ್ಲ ನಮ್ಮ ಫ್ರೆಂಡ್ಸೇ, ಎಲ್ಲ ನಮ್ಮ ಸ್ನೇಹಿತರೆ. ಆರ್ಥಿಕವಾಗಿ ನಾನು ಚೆನ್ನಾಗಿದ್ದೆ. ದುಡ್ಡು ಎಲ್ಲಿದ್ದರೂ ಒಂದ್ಸುವೆ ಅಡ್ಜಸ್ಟ್ ಮಾಡುವೆ. ಎಲ್ಲ ಒಂದು ದೊಡ್ಡ ದಾರಿ ಕರ್ಟನ್ಗಳು, ಆ ಸೈಡ್ ವಿಂಗ್ಗಳು ಎಲ್ಲ ರೆಡಿಮೇಡ್ ಇಟ್ಕೊಂಡಿದ್ದು ನಾವು. ರೆಡಿಮೇಡ್ ಇಟ್ಕೊಂಡು ತಿಂಗಳಿಗೊಂದು ನಾಟಕ, 20 ದಿವಸಕ್ಕೊಂದು ನಾಟಕ. ಅಂದರೆ ಮಾಡ್ತಿದ್ದದ್ದೆಲ್ಲ ಈ ಥರ ನಾಟಕನೇ ಬಿಡಿ. ಆಗ ದೊಡ್ಡವರು ಮಾಡ್ತಿರ್ಲಿಲ್ಲ. ಸಣ್ಣ ಪುಟ್ಟ ನಾಟಕಗಳೇ ಮಾಡಿ ಭಾಳ ಒಳ್ಳೆ. ಆಗ ಚಾಮರಾಜನಗರದಲ್ಲಿ ಹವ್ಯಾಸಿ ರಂಗಭೂಮಿ ಶುರುವಾಗಿದ್ದೇ ಆಗ. ನಮ್ಗೆ ಹಿರಿಯರೆಲ್ಲ ಭಾಳ ಸಹಾಯ ಮಾಡ್ತಿದ್ರು. ಅಂದರೆ ಎಕ್ಸೆಪ್ಟ್ ನಮ್ಮ ಮನೇಲಿ ಬಿಟ್ಟರೆ ಮಿಕ್ಕವರೆಲ್ಲ. ನಿಮ್ಮ ಆ ಕಾಲದ ನಿಮಗೆ ಹಿರಿಯ ರಂಗಕರ್ಮಿಗಳು ಅಂದರೆ ಯಾರಿದ್ರು ಹೆಸರಿಸ್ಕೋಬೋದಾ? ಒಂದು 2-3 ಜನ. ಅಲ್ಲಿ ರಂಗಕರ್ಮಿಗಳು ಅಂತಂದರೆ ನಮಗಿಂತ ಸೀನಿಯರ್ಸ್ ಅಂದರೆ ಇವರೇ. ಗುಬ್ಬಿ ವೀರಣ್ಣ ಕಂಪ್ನಿಗೆ ಬರ್ತಿದ್ದವರು, ಇವರು ಹೊನ್ನಪ್ಪ ಭಾಗವತರ ಕಂಪ್ನಿಗೆ ಬರ್ತಿದ್ದವರು, ಇವರು ಕಲ್ಲೇಶ್ವರ ನಾಟಕ ಮಂಡಳಿ, ಇವರೇ ಸೀನಿಯರು. ಮತ್ತು ಒಬ್ಬರಿದ್ದರು, ರಾಮಸ್ವಾಮಿ ಅಂತ ಒಬ್ಬರು. ಅವ್ರು ಇವತ್ತು ಮೇಕಪ್ ಆರ್ಟಿಸ್ಟ್ ಪ್ಲಸ್ ಆರ್ಟಿಸ್ಟ್. ಮತ್ತು ಮಂಗಲದಲ್ಲಿ ಯಾರೋ ಒಬ್ಬರಿದ್ದರು, ಮಂಗಲ ಅಂತಂದು. ಅವರೆಲ್ಲ ಪೌರಾಣಿಕ. ಅದು ಗೊತ್ತಲ್ಲ, ಕೌರವ, ಕರ್ಣ, ಶ್ರೀಕೃಷ್ಣ, ಶಕುನಿ, ಈ ಥರದವ್ರು ಬೇಕಾದಷ್ಟು ಇದ್ದರು. ಬಟ್ ನಮ್ಮ ಹವ್ಯಾಸಿ ಇದರಲ್ಲಿ ಐ ಡೋಂಟ್ ಥಿಂಕ್ ನಾನೇ ಸೀನಿಯರ್ ಮೋಸ್ಟ್ ಅನಿಸುತ್ತೆ ನನಗೆ. ಅದು ಬಹುಶಃ ನೀವು ಆದ ನಂತರ ಒಂದು ನವಯುಗದ ಪರಂಪರೆ ಶುರುವಾಯಿತು. ಹೇಗಾಯಿತು ಅಂದರೆ, ಬೇಕಾದರೆ ಅಲ್ಲಿ ವೆಂಕಟರಾಜನ್ ಮೀಟ್ ಮಾಡಿದ್ರಾ ನೀವು? ಆ ಮನುಷ್ಯ ಬರೆದಿದ್ದಾನೆ ಒಂದು ಪುಸ್ತಕ. ಅವ್ರ ತಂದೆಯವರು ನಮ್ಮ ಇದರಲ್ಲಿದ್ದರು. ಅವರು ಅಲ್ಲಿಂದ ಭಾಳ ಚೆನ್ನಾಗಿ ಡೆವಲಪ್ ಆಗೋಯ್ತು. ಆ ಹವ್ಯಾಸಿ ನಾವೇ ಶುರು ಮಾಡಿತ್ತಲ್ಲಿ. ಆಮೇಲೆ ನಾನು ಕಾಲೇಜಿಗೆ ಬಂದುಬಿಟ್ಟೆ, ಮೈಸೂರಿಗೆ. ಅಗೇನ್ ಫಿಲಮ್ನ ಕಾಲೇಜಿಗೆ ಬಂದೆ. ಅಲ್ಲಿ ಸ್ಟೂಡೆಂಟ್ ಲೀಡ್ರು ಅದು ಇದು ಆದೆ. ಅಲ್ಲಿ ನಾಟಕಗಳು ಶುರು ಮಾಡಿದೋ, ಹಾಡುಗಳು ಶುರು ಮಾಡಿದೋ. ಈಗ ಏನೋ ನಡ್ಕೊಂಡೇ ಹೋಯ್ತು. ಆಮೇಲೆ ಅಲ್ಲಿಂದ ನಾನು BSc ಕಂಪ್ಲೀಟ್ ಮಾಡಿದೆ. ನನಗೆ ಮೆಡಿಕಲ್ಗೆ ಓದಬೇಕು ಅಂತ ಭಾಳ ಇಷ್ಟ ಆಯಿತು. ಆಗಬೇಕು ಅಂತ ನಮ್ಮ ತಂದೆಯವ್ರು ಇಷ್ಟ. ಅದು ಮಣಿಪಾಲಲ್ಲಿ ಸೇರಿಸ್ತೀನಿ. ಇದು ಆವಾಗೆಲ್ಲ ಎಷ್ಟು ಡೊನೇಷನ್ ಇದ್ದದ್ದು 7,000 ರೂಪಾಯಿ. ಆಗ 10,000 ಅಂತೆ. ನಮ್ಮ ತಂದೆಯವ್ರಿಗೆ ಪರಿಚಯ ಇದ್ದದ್ರಿಂದ 7,000 ಕೊಡಿ, ನಾವು ಸೇರಿಸ್ತೀವಿ ನಿಮ್ಮ ಹುಡುಗನ ಮಣಿಪಾಲ್ ಮೆಡಿಕಲ್ ಕಾಲೇಜ್ ಸೇರ್ಕೊಳ್ಳಿ. ನಾನು ಸ್ವಲ್ಪ ತಲಾಟೆ ಮಾಡಿದೆ. ಅವ್ರಿಗೆ ಯಾಕೆ 7,000 ಕೊಡ್ಬೇಕು, ನಾನು ಇನ್ನೊಂದು ವರ್ಷ ಓದ್ತೀನಿ, ಮಾಡ್ತೀನಿ, BSc ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ಜಂಬ ಕೊಚ್ಚಿದೆ. ಬಟ್ ಅದು ಆಗಲೇ ಇಲ್ಲ. ಅದು ಅವಕಾಶ ಬಂದಾಗ ಬಳಸ್ಕೋಬೇಕಿತ್ತು. ನಮ್ಮ ತಂದೆಯವ್ರು ಹೇಳಿದ್ರು, ಏನು 7,000 ನಾನು ತಾನೇ ಕೊಡೋದು, ನೀ ಯಾಕೆ ಹೋಗ್ಬಾರ್ದು ಅಂತ. ನನಗೆ ಯಾಕೋ ನಮ್ಮ ಫ್ರೆಂಡ್ಸ್ ಎಲ್ಲ ಮೈಸೂರು ಮೆಡಿಕಲ್ ಕಾಲೇಜಲ್ಲಿದ್ದರು, ಇವರೆಲ್ಲ ಇಲ್ಲಿದ್ದಾರೆ, ನಾನು ಯಾಕೆ ಅಲ್ಲಿ ಹೋಗ್ಬೇಕು. ಏನೋ ಮಕ್ಕಳದು ಹುಚ್ಚುತನ ಅದು. ಈಗ ಅನಿಸುತ್ತೆ, ರಿಗ್ರೆಟ್ ಆಗುತ್ತೆ, ತಪ್ಪು ಮಾಡಿದ್ವು ನಾವು. ಆ ಥರ ತಪ್ಪುಗಳು ಬೇಕಾದಷ್ಟು ಜೀವನದಲ್ಲಿ ಮಾಡ್ತಾನೆ ಇರ್ತೀವಿ ನಾವು. ಆಮೇಲೆ ನೆನೆಸ್ಕೊಂಡಾಗ
ಅಯ್ಯೋ ಹಾಗೆ ಮಾಡಿದೆ ಹೀಗೆ ಮಾಡಿದ್ರೆ ಏನಾಗಿರೋದು ಅಂತ. ಅವೆಲ್ಲ ಆಗಬೇಕಾದ ಆಗ್ತಾ ಇರುತ್ತೆ ಕಾಂತರಾಜು. ನಮ್ಮ ಕೈನಲ್ಲಿ ಏನಿಲ್ಲ. ಆಗಬಹುದಿತ್ತು, ಆಗಬಹುದಾದದ್ದು ನೂರಾರಿದ್ದರು, ಆಗುವುದು ಒಂದೇ. ಇದು ನಮ್ಮ ಸತ್ತವರ ನೆರಳಿನಲ್ಲಿ ಭಾಳ ಫೇಮಸ್ ಡೈಲಾಗ್ ಇದು. ಬೆನಕ ತಂಡ ಭಾಳ ಫೇಮಸ್ ನಾಟಕ. ಸರ್, ನಿಮ್ಮ ಬಾಯಿಂದ ಬಿ ವಿ ಕಾರಂತರ ಬಗ್ಗೆ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಮೊದಲು ನನ್ನ ದೊಡ್ಡ ನಮಸ್ಕಾರ ಬಿ ವಿ ಕಾರಂತರಿಗೆ. ಅವರು ನಮ್ಮ ಗುರುಗಳು, ನಿಜವಾದ ಗುರು ಅಂದ್ರೆ ಅವರೇ. ಯಾವ ರೀತಿಯಾದಂಥ ಗುರು ಅಂತಂದರೆ ಒಂಥರ ಹಳೆ ಕಾಲದಲ್ಲಿ ಗುರುಗಳಿದ್ರಲ್ಲ, ದ್ರೋಣ, ಭೀಷ್ಮ ಆ ಥರ. ಅವ್ರನ್ನ ನೋಡಿ ಅವ್ರ ಕೈ ಕೆಳಗೆ ಕಲ್ತವ್ರು ಬೇಕಾದಷ್ಟು, ಅವ್ರ ನಾಟಕಗಳು ನೋಡಿ ಕಲ್ತವ್ರು ಬೇಕಾದಷ್ಟು, ಅವ್ರ ಬಗ್ಗೆ ತಿಳ್ಕೊಂಡು ಕಲ್ತವ್ರು ಬೇಕಾದಷ್ಟು. ನಾವೆಲ್ಲ ಎಷ್ಟು ಅದೃಷ್ಟವಂತರು ಅಂದರೆ ಅವ್ರು ಡೈರೆಕ್ಟಾಗಿ ಅವ್ರ ಕೆಳಗಡೆ ನಾವು ನಾಟಕ ಕಲ್ತಿದ್ದೀವಿ. ಒಂದೇ ಇದರಲ್ಲಿ ಅದೊಂದು ಮಗು ಥರ ಮನುಷ್ಯ. ಆ ಮನುಷ್ಯನಲ್ಲಿ ಬೇರೆ ಒಂದು ಸಣ್ಣ ಕಲ್ಮಶನೂ ಇಲ್ಲ. ಅದು ಆ ರೀತಿಯಾಗಿ ಒಂದು ಅಡಲ್ಟ್ ಇರ್ತಾರೆ ಅಂದರೆ ಬಹಳನೇ ಕಷ್ಟ. ವಯಸ್ಸಾಗಿರೋರೊಬ್ಬರು ಒಬ್ಬ ಪ್ರೌಢ ಮನುಷ್ಯ ಅಷ್ಟು ನಿಷ್ಕಲ್ಮಶವಾಗಿರೋಕ್ಕೆ ಸಾಧ್ಯನಾ ಅಂತ ನನಗೆ ದೊಡ್ಡ ಕ್ವಶನ್ ಇವತ್ತಿಗೂ. ಅವ್ರು ಮಾತಾಡೋ ಸ್ಟೈಲು ಅಂತಾರೆ. ರಂಗಭೂಮಿ ಅದನ್ನೆಲ್ಲ ಕಲಿಸುತ್ತಾ ಅಂತ, ರಂಗಭೂಮಿ ಅದೆಲ್ಲ ಕಲಿಸ್ಬಿಡುತ್ತಾ ಮನುಷ್ಯನಿಗೆ ಅಂತ ಇರಬೇಕು, ಹೇಳೋಕ್ಕಾಗಲ್ಲ. ರಂಗಭೂಮಿ ಒಂದು ಯೂನಿವರ್ಸಿಟಿ. ನಾನು ಅದನ್ನು ಎಲ್ರಿಗೂ ಘಂಟಾಘೋಷವಾಗಿ ಹೇಳ್ತೀನಿ. ಜೀವನದಲ್ಲಿ ಬದುಕುವುದು ಹೇಗೆ ಅನ್ನೋದು ಹೇಳ್ಕೊಡೋದು ಅಂದರೆ ರಂಗಭೂಮಿ. ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಎಲ್ಲ ನಮ್ಮನ್ನು ತಪ್ಪುದಾರಿ ಎಳೆಯೋದೇ ಹೊರತು ರಂಗಭೂಮಿಲಿ ಮಾತ್ರ ಆ ಒಂದು ಸ್ನೇಹ, ಆ ಒಂದು ಇದು ಕಳಕಳಿ, ಆ ಒಬ್ರಿಗೊಬ್ಬರು ಬಾಂಧವ್ಯ ಎಷ್ಟು ಚೆನ್ನಾಗಿದ್ದೀನಿ. ನಮ್ಮ ಬೆನಕದಲ್ಲೇ ತಗೊಂಡ್ರೆ ಆವಾಗ ಜಸ್ಟಿಸ್ ಸದಾಶಿವ ಇದ್ರಲ್ಲ, ಅವರು ನಮ್ಮ ಜೊತೆ ಬಂದು ನಾಟಕ ಮಾಡೋರು. ನಂಜಪ್ಪ ಅಂತ ಒಬ್ಬ KSRTCನಲ್ಲಿ ಡ್ರೈವರ್, ಅವನು ನಮ್ಮ ಜೊತೆ ಕೆಲಸ ಮಾಡೋನು. ಇನ್ನೊಬ್ಬ ಆಟೋ ರಿಕ್ಷಾ ಓಡಿಸೋನೊಬ್ಬ ಮಾದೇವ ಅಂತಿದ್ದ, ಅವನು ನಮ್ಮ ಜೊತೆಗೆ ನಾಟಕ ಮಾಡೋನು. ಎಲ್ಲರೂ ಒಂದೇ. ಸಾಯಂಕಾಲ ಯಾರು ಬೇಗ ಬರ್ತಾರೋ ಅವ್ರು ಕಸ ಗುಡಿಸ್ಬೇಕು. ಒಂದೊಂದು ಸತಿ ಈ ನಮ್ಮ ಜಸ್ಟಿಸ್ ಸಾಹೇಬರೇ ಗುಡಿಸ್ಬಿಡೋರು. ಸರ್ ನೀವು ಯಾತಕ್ಕೆ ಸರ್ ಅಂದರೆ ಅವ್ರನ್ನ ಕಾಯ್ಕೊಳಕ್ಕೆ ಇಬ್ಬರು ಇರ್ತಾರಲ್ಲ, ಅವ್ರು ಕೆಳಗಡೆ ನಿಂತಿರೋರು, ಇವ್ರ ಮೇಲೆ ಬಂದು ಕೆಳಗಡೆ ಚಾಪ ಮೇಲೆ ಕೂತ್ಕೊಳ್ಳೋರು, ನಾಟಕ ಕಲಿಸೋರು, ಹೇಳೋರು, ಹೇಳ್ಕೊಡೋರು. ಮತ್ತು ಗುಬ್ಬಿಯೂರಣ್ಣವ್ರ ಮಗ ಒಬ್ಬರು ಶಿವಾನಂದ ಅಂತ, ಅವ್ರ ಬಗ್ಗೆ ಕೇಳಿರ್ಬೇಕು ನೀವು. ಭಾರಿ ಹಿರಿಯ ನಟರು ಅವರು. ಮತ್ತು ಅವರ ಅಕ್ಕ ತಂಗಿರು ಸ್ವರ್ಣಮ್ಮ, ಇವರೆಲ್ಲ ನಮಗೆ ನಿಜವಾಗ್ಲೂ ಪ್ರಾತಸ್ಮರಣೀಯರು. ಭಾಳ ಚೆನ್ನಾಗಿ ನಾಟಕದ ಬಗ್ಗೆ ನಮಗೆ ಇದು ಮಾಡಿಕೊಟ್ಟರು. ಬಿ ಜಯಶ್ರೀ ತಾಯಿ ಬಿ ಜಯಶ್ರೀ ಗುಬ್ಬಿ ವೀರಣ್ಣವ್ರ ಮಗಳು. ಶಿವಾನಂದು ಮಗ, ಸ್ವಂತ ಮಾವ, ಸೋದರ ಮಾವ. ಜಯಶ್ರೀ ಅವ್ರ ವಿಷಯ ಹೇಳ್ತಾ ಇದ್ದಲ್ಲ, ಜಯಶ್ರೀ ಅವ್ರ ತಾಯಿ, ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ಇದೆ ನಿಮ್ಗೆ ಹೇಳಬೇಕು ಅನ್ನಿಸ್ತು ನನಗೆ. ನಾವು ಚಾಮರಾಜನಗರದಲ್ಲಿ ನಾಟಕ ಮಾಡಬೇಕಾದ್ರೆ ಈ ಕಂಪ್ನಿ ನಾಟಕಗಳೆಲ್ಲ ಬಂದು ಸೇರೋವಲ್ಲಿ. ಗುಬ್ಬಿ ವೀರಣ್ಣವ್ರು ಬಂದ್ರನ್ಕೋ 6 ತಿಂಗಳು ಕ್ಯಾಂಪ್ ಮಾಡೋರು ಅಲ್ಲಿ. ಅಲ್ಲೊಬ್ಬರು ಶ್ರೀಕಂಠ ಸ್ವಾಮಿ ಅಂತ ಒಳ್ಳೆ ಸಿಂಗರು, ಅವರೇ ಹೀರೋ ಯಾವಾಗಲೂ. ಆ ನಾಟಕದ ಸ್ಟೇಜನ್ನು ಕಟ್ಟಿಸ್ತಾ ಇದ್ದವರೆಲ್ಲ ನಮ್ಮ ದೊಡ್ಡಪ್ಪ. ಆ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡೋದು, ಆ ಥರ ಸಿಸ್ಟಮ್ ಇದೆಯಲ್ಲ. ಕಂಪ್ನಿಯವ್ರು ಬರೋರು, ಹಿರಣ್ಯನ್ ಕಂಪ್ನಿ, ಈ ಕಂಪ್ನಿ, ಆ ಕಂಪ್ನಿ ಅಂತ ಆಗ ಬರೋದು. ಅದೇನಾಗೋದು, ಅವ್ರ ನಾಟಕ ಜೀವನ ದಶಾವತಾರ ಅಂತೆ, ಅದಂತೆ ಇದಂತೆ. ಜಯಶ್ರೀ ಅವರೆಲ್ಲ ಚಿಕ್ಕ ಮಕ್ಕಳು, ಅವ್ರ ತಾಯಿ, ಇನ್ನೊಬ್ಬರು ಸ್ವರ್ಣಮ್ಮ, ಅವರೆಲ್ಲ ಅಲ್ಲೊಂದು ದಾಸಪ್ಪನ ಛತ್ರ ಅಂತ ಇತ್ತು, ನೀವು ನೋಡಿಗಿರ್ಬೇಕು. ದಾಸಪ್ಪನ ಛತ್ರ ಅಂತ ಒಂದಿದೆ, ಅಲ್ಲಿ ಕ್ಯಾಂಪ್ ಮಾಡೋರು. ಇನ್ನು ಅವಾಗವಾಗ ರಾಜ್ಕುಮಾರ್ ಅವರು ಬಂದಲ್ಲಿ ಭೇಟಿ ಮಾಡಿ ಒಂದು ನಾಟಕ ಮಾಡಿ ಹೋಗೋರು ನಮಗೆ. ಅಂದರೆ ರೆಗ್ಯುಲರ್ ಇರ್ತಿರಲಿಲ್ಲ. ಆ ರೋಲ್ ಮಾಡ್ತಿದ್ದವ್ರು ಯಾವಾಗಲೂ ಶ್ರೀಕಂಠ ಸ್ವಾಮಿ ಅಂತ ಬಹಳ ಉತ್ತಮವಾದ ನಟ ಅವರು. ಅಲ್ಲಿ ನಮ್ಮ ದೊಡ್ಡಪ್ಪನೇ ಸ್ಟೇಜ್ ಕಟ್ಸ್ತಾ ಇದ್ದಿದ್ದಲ್ವಾ, ನಮಗೆಲ್ಲ ಫ್ರೀ. ರಾತ್ರಿ ಆದರೆ ಅತ್ಲಾಗ ಹೋಗ್ತಿದ್ದಂಗೆ ಈ ನಾಟಕದ ಹುಚ್ಚಿ ಹಿಡಿದಿತ್ತಲ್ಲ ನನಗೆ. ಹೋಗೋ ನಾಟಕ ನೋಡೋಗೋ ಅನ್ನೋ ನಮ್ಮ ದೊಡ್ಡಪ್ಪ.
ನಾವು ಒಳಗಡೆ ಹೋಗಿ ಕೂತ್ಕೊಂಡು ನೋಡೋದು. ಆ ಸೌಂದರ್ಯ, ಇದು ನೋಡಿ ಬೆಚ್ಚಿ ಬೆರಗಾಗ್ಬಿಟ್ಟಿದ್ದೆ ನಾನು. ಕೊನೆಗೆ ಡಿಸಿಷನ್ನು ಮಾಡ್ಕೊಂಬಿಟ್ಟೆ, ನಾನು ಕಂಪ್ನಿಗೆ ಸೇರ್ಕೋಬೇಕು ಅಂದ್ಬಿಟ್ಟು. ಒಂದು ದಿವಸ ಬೆಳಗ್ಗೆ ಎದ್ದು ಸೀರಿಯಸ್ಸಾಗಿ ಮನೆಯಲ್ಲಿ ಏನೋ ಗಲಾಟೆ ಮಾಡಿಕೊಂಡು ದಾಸಪ್ಪನ ಛತ್ರಕ್ಕೆ ಬಂದುಬಿಟ್ಟೆ. ಇವರೆಲ್ಲ ಆಗ ಎಲ್ಲ ಹಾರ್ಮೋನಿಯಂ ಇಟ್ಕೊಂಡು ರಿಹರ್ಸಲ್ ಮಾಡ್ತಾರಲ್ಲ ಬೆಳಗ್ಗೆ ಎದ್ದು. ಶ್ರೀಕಂಠ ಸ್ವಾಮಿಯವ್ರು ಹಾಡು ಹೇಳ್ತಾಯಿದ್ರು, ಸ್ವರ್ಣಮ್ಮ ಅವರು, ಜಯಶ್ರೀ ಅವ್ರ ತಾಯಿಯವರು ಎಲ್ಲ ಕೂತಿದ್ರು, ಹಾಡು ಹೇಳೋದು ಮಾಡ್ತಾಯಿದ್ರು. ನಾನು ಕೂತ್ಕೊಂಡೆ ರಿಹರ್ಸಲ್. ಆಗ ಅವರು ಸ್ವರ್ಣಮ್ಮ ಅಂದರೆ ಅವರು ದೊಡ್ಡ ಮಗಳು, ಅವರು ಇಲ್ಲಿ ಕೂತ್ಕೊಳ್ಳೋ ಅಂದರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲ ಮುಗೀತು. ಮುಗಿದ ಮೇಲೆ ನಾನು ನಿಮ್ಮ ಕಂಪ್ನಿಗೆ ಸೇರ್ಕೋಬೇಕು ಅಂತ ಹೇಳಿದೆ ಅವ್ರಿಗೆ. ಮುಂದೆ ಎಲ್ಲೋಗ್ತೀರಿ? ನಾವು ಗುಂಡ್ಲುಪೇಟೆಗೆ ಹೋಗ್ತೀವಿ. ನಾನು ಬರ್ತೀನಿ ಗುಂಡ್ಲುಪೇಟೆಗೆ ಹಿಡ್ಕೊಂಬಿಟ್ಟೆ, ನಾನು ಬರಲೇಬೇಕು ಅದು. ಅವರು ಹಂಗೇ ನಾನು ನೋಡಿಬಿಟ್ಟು, ಏನು ಓದ್ತಾ ಇದೆಯಾ? ಈ ಥರ ಹೈಸ್ಕೂಲಲ್ಲಿದ್ದೀನಿ. ಸರಿ ಇರು, ಬಂದು ತಿಂಡಿ ಕೊಟ್ಟರು, ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಸೀದಾ ನಮ್ಮ ಅಪ್ಪನ ಹತ್ರ, ನಿಮ್ಮ ಹುಡುಗ ನಾಟಕ ಕಂಪ್ನಿಗೆ ಸೇರಬೇಕು ಅಂತ ಇದ್ದಾನೆ, ದಯವಿಟ್ಟು ಇವ್ನು ಓದೋದಕ್ಕೆ ಹೇಳಿ, ಇವ್ನು ನೋಡ್ಕೊಳ್ಳಿ. ನೀನು ಬರಬಾರ್ದು, ನೀನು ಹೋಗು. ಇದು ನಡೆದದ್ದು ಸರ್. ಇದು ನಮ್ಮ ತಂದೆಯವರು ಯಾಕೋ ನಾಟಕ ಕಂಪ್ನಿಗೆ, ಹೌದು ನಾನು ನಾಟಕ ಮಾಡಬೇಕು, ಹೋಗ್ಬೇಕು, ಹಠ ಮಾಡಬೇಕು. ಸರಿ, ಅವರು ಆಗ ನಾನು ಆ ಅಮ್ಮನ ಈಗಲೂ ಅದಕ್ಕೆ ನೆನೆಸ್ಕೊತೀನಿ. ನಾನು ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಟು ಹೋದರು. ಅದು ಅವ್ರು ಸಿಕ್ಕಿದಾಗ ಇಲ್ಲ ಆಮೇಲೆ ಸಿಕ್ಕೋರು ಇಲ್ಲೇ ನನಗೆ, ನೀನು ಬಿಡೋಲ್ಲ, ಓಡಿ ಬಂದುಬಿಟ್ಟಿರ್ಲಿಲ್ವ ಅನ್ನೋರು. ಆ ಥರ ಅದೊಂದು ಇನ್ಸಿಡೆಂಟ್ ಆಯಿತು. ಆಗ ಅಲ್ಲಿ ನಾಟಕದ ಹುಚ್ಚು ನಮ್ಗೆ ಹಿಡಿತು. ಸಾಯಂಕಾಲ ಆದರೆ 6 ಗಂಟೆಗೆ ಬಾಗಿಲನ್ನು ತೆರೆದು ಸೇವೆಯನ್ನು, ಅದು ಆ ಹಾಡು ಹಾಕ್ತು ಅಂತಂದರೆ ಕಂಪ್ನಿ ಶುರು ಆಯಿತು ಅಂತ ಅರ್ಥ. ಎಲ್ಲ ಓಡೋಗ್ಬಿಡೋವು ನಾವು. ಹೋಗಿ ನಾಟಕ ಡೈಲಿ ನೋಡೋವು, ಅದೇ ನಾಟಕ ನೋಡೋವು, ಇಷ್ಟ ಬಂದಾಗ ನೋಡೋದು. ಕೆಲವು ಸೀನ್ಗಳು ಸದಾರಮೆ ಅನ್ಕೋ, ಅಬ್ಬಾ ಅದು ಏನು ಈ ಒರಿಜಿನಲ್ ವೀರಣ್ಣವ್ರು ಮಾಡ್ತಿದ್ದೆ ನೋಡ್ತಿದ್ವು ನಾವು. ಈಗೂ ಮಾಡ್ಬೋದು ಅನ್ನೋ ಒಂದು ಆಸೆ ಬಂದ್ಬಿಡ್ತು ನಮಗೆ. ಅಲ್ಲಿ ನಮ್ಮದು ಹುಚ್ಚು ಜಾಸ್ತಿ ಆಯಿತು ಲೈಟಾಗಿ. ರಂಗಭೂಮಿ ಕಡೆಗೆ ಎಳೆದ್ಬಿಡ್ತು ನನ್ನ. ಆದರೆ ಎಜುಕೇಷನ್ಲಿ ಭಾಳ ಚೆನ್ನಾಗಿದ್ದೆ ನಾನು, ಒಳ್ಳೆ ಸ್ಟ್ಯಾಂಡರ್ಡ್. ಚಾಮರಾಜನಗರಕ್ಕೆ ನಾನು ಇಂಗ್ಲೀಷಲ್ಲಿ ಫಸ್ಟು, ಆಗ SLC ಇದಾದಾಗ ಅಲ್ಲಿ ಚೆನ್ನಾಗಿದ್ದೆ. ಆಮೇಲೆ ಬಂದು ಮೈಸೂರಿಗೆ ಸೇರಿಕೊಂಡೆ. ಮೈಸೂರಿಗೆ ಸೇರ್ಕೊಂಡ್ರೆ ಗೊತ್ತಲ್ಲ, ಕಾಲೇಜು, ಯೂನಿವರ್ಸಿಟಿ, ಲೀಡರ್ಶಿಪ್ಪು, ಸ್ಟೂಡೆಂಟು ಲೈಫು ಚೆನ್ನಾಗಿತ್ತು. ಬಟ್ ಏನೂ ತೊಂದರೆ ಆಗಲಿಲ್ಲ ನಮಗೆ. ಸಾಕಷ್ಟು ಹಣ ಇತ್ತು, ಒಳ್ಳೆ ಹಾಸ್ಟೆಲ್ಗಳಿದ್ದು, ಒಳ್ಳೆ ಇದಿದ್ದು, ಓದೋಕ್ಕೆ ಶುರು ಮಾಡ್ತೇವೆ ನಾವು. ಅಲ್ಲಿ ಒಂದಷ್ಟು ನಮ್ಮ ಕಾಲೇಜಲ್ಲಿ ನಾಟಕಗಳು ಅದು ಇದು ಮಾಡಿ ಅಲ್ಲಿ ಕಂಟಿನ್ಯೂ ಆಯಿತು ನನ್ನ ಒಂದು ರಂಗಭೂಮಿಯ ಜೀವನ. ಆಮೇಲೆ ನಾನು ಹೇಳಿದ್ನಲ್ಲ, ಡಾಕ್ಟ್ರ್ ಆಗೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಆಮೇಲೆ ಒಂದು ಯಾವುದಕ್ಕೋ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತಂದಾಗ ಮನೆಯಲ್ಲಿ ನನಗೆ ಬಿಡಲಿಲ್ಲ. ಎಲ್ಲೋಗ್ತಾ ಅಲ್ಲೇ ಇರು ಅಂತ. ನಮ್ಮ ಅಕ್ಕ ಒಬ್ಬರು ಚೆನ್ನೈನಲ್ಲಿದ್ದರು. ಅವರೇ ಬಾರ ನನ್ನ ಜೊತೆ ಇರುವಂತೆ ಅಂತ ಚೆನ್ನೈಗೆ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಸಿನಿಮಾ ಎನ್ವೈರ್ಮೆಂಟ್ ಆಗೆಲ್ಲ ಇಡೀ ಕನ್ನಡ ಚಿತ್ರರಂಗಭೂಮಿನೇ ಚೆನ್ನೈಲಿತ್ತು ಆಗ. ಆ ಟೈಮಲ್ಲಿ ಭಾಳಷ್ಟು ಜನ ಬಂದು ಕೇಳಿದ್ರು ನನಗೆ. ಆ್ಯಕ್ಚುಲಾಗಿ ಇವರು ಯಾರು, ಆಗಲೇ ಫೋಟೋಶೂಟ್ ಮಾಡಿಸಿದ್ದೆ ನಾನು. ಕೆಲವು ಫೋಟೋಗಳಿದ್ದಾವೆ ಈಗಲೂ, ಆಗಲೇ ಫೋಟೋಶೂಟ್ ಮಾಡಿಸ್ಬಿಟ್ಟಿದ್ದೆ ನಾನು. MMA ಚಿನ್ನಪ್ಪ ದೇವರಂತ ಹೆಸರು ಕೇಳಿದ್ದೀರಾ ನೀವು? ಯಾವಾಗಲೂ ಹಾತಿ ಮೇರ ಸಾತಿ ಆ ಥರ ಸಿನಿಮಾ ತೆಗಿಯೋರು. ಹುಲಿ, ಹಾವು, ಕರಡಿ ಇವುಗಳನ್ನ ಹಾಕ್ಕೊಂಡೇ ಸಿನಿಮಾ ತೆಗೆಯೋದು ಯಾವಾಗಲೂ ಅವರು ಕರೆದು ನೀನು ಬಾ ನನ್ನ ಸಿನಿಮಾಲಿ ಮಾಡು ಅಂತ ಹೇಳಿದ್ರು. ಬಟ್ ನನಗೆ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ, ಆಗ ಬರ್ತಿರ್ಲಿಲ್ಲ. ಆಯಿತು ನೀನು ಲ್ಯಾಂಗ್ವೇಜ್ ಕಲ್ತ್ಕೊಂಬಾ ಅಂತ ಹೇಳಿಬಿಟ್ರು. ಆಮೇಲೆ ಮತ್ತೆ ಅಲ್ಲೊಂದು ಶಾರದಾ ಸ್ಟುಡಿಯೋಗೆ ಅನ್ನೋದಕ್ಕೆ ಹೋಗ್ತಾ ಇದ್ದೆ ನಾನು. ಹೀಗೆ ನನ್ನ ಒಲವು ಸಿನಿಮಾ ಕಡೆ ಇದೆ ಅಂತ ಗೊತ್ತಾಯಿತು ನಮ್ಮ ಬ್ರದರ್ ಇನ್ಲಾಗೆ. ಅವ್ರ ಫ್ರೆಂಡ್ ಯಾರೋ ಒಬ್ಬರು ಸೌಂಡ್ ಇಂಜಿನಿಯರ್ ಇದ್ದರು. ನೀವು ಕರ್ಕೊಳ್ರಿ, ಅವನು ಸ್ಟುಡಿಯೋಕ್ಕೆ ಕರ್ಕೊಂಡೋಗ್ರಿ, ಸುಮ್ಮನೆ ಕೆಲಸ ಇಲ್ಲದೆ ಇದ್ದಾನೆ ಅಂತ. ಆಗ ಶಾರದಾ ಸ್ಟುಡಿಯೋಸ್ ಅಂತ ಒಂದಿತ್ತು, ಅಲ್ಲಿ ಹೋದೆ. ಅವ್ರು ಕೇಳಿದೆ, ಏನಪ್ಪ ನೀನು ಆ್ಯಕ್ಟ್ರ್ ಆಗಬೇಕಾ ಟೆಕ್ನಿಷಿಯನ್ ಆಗಬೇಕಾ ಅಂತ. ನನಗೆ ಯಾರೋ ಹೇಳ್ಕೊಟ್ಟಿದ್ರು, ಟೆಕ್ನಿಷಿಯನ್ ಕಲ್ತ್ಕೊಂಬಿಡು ಆಮೇಲೆ ನೀನು ಆ್ಯಕ್ಟ್ರ್ ಆಗ್ಬೋದು ಅಂತ. ಇಲ್ಲ ನಾನು ಟೆಕ್ನಿಷಿಯನ್ ಆಗಬೇಕು. ಸೌಂಡ್ ಇಂಜಿನಿಯರ್ ಆಗ್ತೀಯಾ? ಆಗ್ತೀನಿ.
ಎಷ್ಟು ಕನ್ನಡ ಹಾಡುಗಳು ನಾನೇ ರೆಕಾರ್ಡ್ ಮಾಡಿದ್ದೀನಿ ಆ ಟೈಮಲ್ಲಿ. ಆಗ ರಂಗಸ್ವಾಮಿ ಅಂತ ನಮ್ಮ ಚೀಫು, ಅವ್ರ ಕೈ ಕೆಳಗಡೆ ಸೌಂಡ್ ಇಂಜಿನಿಯರಿಂಗ್ ಕಲಿತೆ ನಾನು. ಆಗ ಇವ್ರದ್ದೆಲ್ಲ ಭೇಟಿ ಆಗ್ತಾಯಿತ್ತು. ಈ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಎಲ್ಲ, ಈಶ್ವರಿ, ನಮ್ಮ ಕರ್ನಾಟಕದ ಇವರು ನಮ್ಮ ರಾಜ್ಕುಮಾರ್ ಅವರು, ಎಲ್ಲರ ಪರಿಚಯನೂ ಆವಾಗಲೇ ನನಗಾಗಿತ್ತು. ಆದರೆ ಅಲ್ಲಿ ಟ್ರೀಟ್ಮೆಂಟ್ ಸರಿ ಇರಲಿಲ್ಲ. ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಲ್ಲಿ. ಅವರು ದೃಷ್ಟಿನಲ್ಲಿ ಅಲ್ಲಿ ಬರೋರೆಲ್ಲ ಹೊಟ್ಟೆಗಿಲ್ದೇ ಇರೋರು, ಎಲ್ಲ ಕೆಲಸದವ್ರದವರು, ಕೆಲಸಗಾರರು ಅನ್ನೋ ಥರ ಆ್ಯಟಿಟ್ಯೂಡ್ ಅವ್ರಿಗೆ ಅಲ್ಲಿ ತಮಿಳ್ನಾಡವ್ರಿಗೆ ಭಾಳ. ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಸೊ ನನಗೆ ಅಸಹ್ಯ ಬಂದ್ಬಿಡ್ತು ನಿಜವಾಗಿ ಹೇಳೋದಾದರೆ. ಈ ಫಿಲ್ಮ್ ಫೀಲ್ಡೇ ದರಿದ್ರದ ಫೀಲ್ಡು ಅಂತ. ಅಲ್ಲಿ ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡಿದವರು ಅಂದರೆ ಶಿವಾಜಿ ಗಣೇಶನ್. ಅವರೊಂದು ಯಾವುದೋ ಒಂದು ಸಿನಿಮಾ, ತ್ರಿಲೋಕ್ ಚಂದರ್ ಅಂತ ಡೈರೆಕ್ಟ್ರು, ಅವರು ಹೆಂಗಿರಿಂದ ಒಂದಾಳ ಯಾವುದೋ ಒಂದು ತಮಿಳು, ಆ ಸಿನಿಮಾದಲ್ಲಿ ನಾನು ಸೌಂಡ್ ರೆಕಾರ್ಡಿಸ್ಟ್. ಆವಾಗ ಸುಮ್ಮನೆ ಕರೆದು ಕೇಳೋರು ಅವರು, ಏನಪ್ಪ ಪಡ್ಚಿರ್ಕೆ? ನಾನು ಗ್ರ್ಯಾಜುಯೇಟ್. ಹಾಂ, ಗ್ರ್ಯಾಜುಯೇಟಾ? ಏನಪ್ಪ ಗ್ರ್ಯಾಜುಯೇಟ್? ನೀ ಇದಕ್ಕೆ ಹಿಂಗೆ ಒಂದೇ ನೀ ಯಾಕಯ್ಯ ಇಲ್ಲಿ ಬಂದಿದ್ಯಾ ನೀನು? ನಿನಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ? ಓದ್ಕೊಂಡಿರೋನು ಹೋಗು ನೀನು ಅಂತ ಹಿಂಗೆ ಡಿಸ್ಕರೇಜ್ ಮಾಡೋಕ್ಕೆ ಶುರು ಮಾಡ್ದ. ಅಂದರೆ ಅವನ ಇಂಟೆನ್ಷನ್ ಅದು. ಪಾಪ ಈಸನ್ ಇಲ್ಲಿಟ್ರೇಟ್ ಅಲ್ವಾ, ಬಟ್ ಭಾಳ ಒಳ್ಳೆ ಮನುಷ್ಯ. ಅಂಥ ಮನುಷ್ಯ ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಅವರು ಏನು ಮಾಡಿದ್ರು, ಒಂದು ಶಾರ್ಟ್ ಮುಗೀತು ಅಂದ ತಕ್ಷಣ ನಾನು ಕರೆಸೋರು, ಗ್ರಾಜುಯೇಟ್ ತಂಬಿ ವಾಯಿಂಗೆ ಅನ್ನೋರು. ಗ್ರಾಜುಯೇಟ್ ತಂಬಿ ಅಂತಲೇ ಕರೆಯೋರು. ನಾನು ಹೋದರೆ ಒಂದು ಯಾವುದು ಗೋಲ್ಡ್ ಸ್ಪಾಟ್ ಅಂತ ಬರ್ತಾಯಿತ್ತಾಗ, ಆ ಗೋಲ್ಡ್ ಸ್ಪಾಟು ಒಂದು ಕೂಲ್ ಡ್ರಿಂಕ್ಸು ಕೊಡೋರು. ನೀನು ಯಾತಕ್ಕೆ ನೀನು ಬಂದೆ ಅಂತ ಒಂದು ಸಲ ಕೇಳೋದು. ಈ ಥರ ಏನೋ ಸಿನಿಮಾಗೆ ಸೇರಬೇಕು ಅಂತ ಆಸೆ ಆಯಿತು, ಬಂದೆ ಅಂತ. ಆಯಿತು, ಮಾಡ್ಲಿಂಗ್ ಮಾಡ್ತೀಯಾ ಅಂತ ಕೇಳಿದ್ರು. ಮಾಡ್ತೀನಿ. ಆ ಗೋಲ್ಡ್ ಸ್ಪಾಟ್ಗೆ ನಾನು ಫಸ್ಟ್ ಮಾಡಲು. ಓ, ಈಗಲೂ ಇದೆ ಆ ಫೋಟೋ. ಗೋಲ್ಡ್ ಸ್ಪಾಟ್ಗೆ ಫಸ್ಟ್ ಮಾಡಲಾದೆ ನಾನು ಅಲ್ಲಿ. ಆವಾಗ ಇನ್ನೊಂದು ಸ್ವಲ್ಪ ಈ ಥರ ತಿರುಗ್ಕೋತು ನಮ್ಮದು ಚಟ್ಗಳು. ಆಮೇಲೆ ಎಷ್ಟೋ ಇದು ಮೆಡಿಸಿನ್ಸ್ಗೆ ಇದಕ್ಕೆಲ್ಲ ಐ ಬಿಕಮ್ ಎ ಮಾಡೆಲ್ ಅಲ್ಲಿ. ಅಷ್ಟರಲ್ಲಿ ಶಾರದಾ ಸ್ಟುಡಿಯೋಲಿ ಜಗಳ ಆಗೋಯ್ತು. ಯಾರ ಜೊತೆ ಅಂತ ಕೇಳಿ, ಎಮ್ ಜಿ ರಾಮಚಂದ್ರನ್. ನನಗೆ ಗೊತ್ತಿಲ್ಲ, ಎಲ್ಲರೂ ಅವ್ರನ್ನ ವಾದ್ಯಾರೆ ಅಂತ. ನನಗೆ ಗೊತ್ತಿಲ್ಲ, ನಾನು ಐ ಮೀನ್ ಇನ್ನೋಸೆಂಟ್ ಫೆಲೋ. ಹೌದು, ನಮ್ಮ ಬಾಸ್ ಇದ್ದವನು ಏನು ಹೇಳ್ದ, ಪೋಯ ನಾಳೆಗೆ ವಾದ್ಯಾರ್ ವರಾರು ಅವರು ಫಿಲಮ್ ಶೂಟಿಂಗ್ ಇருக்கு, இந்த ಫ್ಲೋರ್ಲೇ ಇருக்கு, ನೀ ಹಂಗೆ ಉಕ್ಕಾರೆ ಎಲ್ಲ. ನಾನೆಲ್ಲ ಎಕ್ವಿಪ್ಮೆಂಟ್ ತೊಗೊಂಡು ಎಲ್ಲ ಕೂತ್ಕೊಂಡಿದ್ದೀನಿ. ಬೆಳಗ್ಗೆ 7:30 ಹೋಗಿದ್ದೀನಿ ಸರ್, ವಾದ್ಯಾರ್ ಬರ್ತಾರೆ ಅಂತಂದರು. ಕೂತ್ಕೊಂಡು ನಾನು ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಸಿಗರೇಟ್ ಸೇರ್ತಾ ಇದ್ದೆ, ಕಾಲು ಚಾಚ್ಕೊಂಡೆ, ಕೂತ್ಕೊಂಡೆ, ಹಾಡು ಕೇಳಿದೆ. ಏನು ಮಾಡಿದ್ರು ಬಂದೇ ಇಲ್ಲ. 11:30 ಆದರೂ ಆ ಸಮಯನೇ ಪತ್ತ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ ಅದು ಯಾವಾಗ ಬನ್ನೋ, ಯಾವಾಗ ಒಳಗೋಗಿ ಸೇರ್ಕೊಂಡೋ ಗೊತ್ತಿಲ್ಲ ನನಗೆ. 5 ನಿಮಿಷ ಆದ ತಕ್ಷಣ ಬಂದರು, ಯಾವನೊಬ್ಬ ಬಂದು, ತಂಬಿ ನೀ ಯಾರು ಅಂದು. ಸೌಂಡ್ ರೆಕಾರ್ಡ್ ಇಷ್ಟು ಏನ ಪೇರೆ ಹೇಳಿದೆ. ಸರಿ, ಒಳಗೋದ, ಔಟ್ ವಾಪಸ್ ಬಂದ. ನೀಗ ಇಮ್ಮಿಡಿಯೇಟ್ ಅಪ್ಪೋಂಗಿ ನಾಯೇ ಅಪ್ಪೋಣ. ನಾನು ಜಗಳನೇ ಮಾಡಿಬಿಟ್ಟೆ. ನೀ ಯಾವನೇ ನನಗೆ ಹೇಳೋಕ್ಕೆ ಹೋಗು ಅಂತ. ನಮಗೆ ನಮ್ಮ ಸ್ಟುಡಿಯೋದವರು ಬಾಸ್ ಹೇಳಿದ್ದಾರೆ ಸೌಂಡ್ ರೆಕಾರ್ಡ್ ಮಾಡಬೇಕು ಅಂತ. ಇದ್ದೀನಿ, ಅದೆಲ್ಲ ಇಲ್ಲೇ ನೀ ಪೋಗೋ ಅಂತ. ಅಂದರೆ ಆ ವಾದ್ಯಾರಿಂಗ್ ಹೋದ್ರಂತೆ, ನಾನು ಸಿಗರೇಟ್ ಸೇತ ಕೂತಿದ್ನಂತೆ. ಅವ್ರ ಮುಂದೆ ನೀನು ಹೆಂಗೆ ಸಿದ್ಧರಿಸಿದ್ದೆ ನೋಡಿ ಸರ್ ಹೆಂಗಿದೆ. ಆಮೇಲೆ ನಮ್ಮ ಬಾಸಿಗೆ ಫೋನ್ ಮಾಡಿದ್ರು, ಅವ್ರು ಓಡಿ ಬಂದರು. ಏನಪ್ಪ ನೀ ಇಪ್ಪಡಿ ಪಂಡ್ರೆ ವಾದ್ಯಾರ ಮುನ್ನಡಿ ಸಿಗರೇಟ್ ಬಡಿಕ್ರಿ ಆಮೇನಿ ಅಂತ ಕೇಳಿದ್ರು. ಯಾರು ವಾದ್ಯಾರ ಏನಕ್ಕೆ ತೆರೆಯತ್ತಾರೆ, ಅದು ಯಾವಾಗ ಬಂದರು ಯಾವಾಗ ಹೋದ್ರೆ ಅಂತ. ಒಳಗೋದ್ರೆ ಅವನು ಹಠ ಇಟ್ಕೊಂಡ್ಬಿಟ್ಟವನಂತೆ. ಅವನು ಹೋಗೋವ್ರಿಗೂ ನಾನು ಶಾರ್ಟ್ ಕೊಡಲ್ಲ ಅಂತ. ಅವನು ಪ್ರೊಡ್ಯೂಸರ್ಗಳೆಲ್ಲ ಬಂದು ಬೈದು ನನಗೆ, ಹೋಗ್ರಿ ನೀವು ಯಾಕ್ರಿ ನಮಗೆ ಹಿಂಸೆ ಕೊಡ್ತಾಯಿದ್ದೀರಿ ಅಂತಲ್ಲ. ಆವತ್ತೇ ಲಾಸ್ಟು ಕಾಂತರಾಜ. ದರಿದ್ರದ್ದು ಫೀಲ್ಡ್ ಇದು, ನಮ್ಮಂಥವ್ರಿಗೆ ಲಾಯಕ್ಕಲ್ಲ. ಬಿಟ್ಟು ಅಯ್ಯೋ ಅಲ್ಲಿ ಅವ್ರಿಗೇನು ಗೊತ್ತಾ, ಪ್ರೊಡ್ಯೂಸರು ಹಿಂಗೆ ಕೂತಿರ್ತಾನೆ, ಪೋಯಿ ವೆತ್ತಲೆ ಇಡ್ತಿಟ್ವ ಅಂತಾನೆ.
ನೀ ಯಾರು ಅಂತ ಕೂಡ ಅವನು ಕೇಳಲ್ಲ. ಎಲ್ಲ ಪಟ್ಟೆ ಗಿಟ್ಟೆ ಹಾಕ್ಕೊಂಡು ಹಿಂಗೆ ಕೂತಿರ್ತಾರೆ ಎಲ್ಲ ನನ್ನ ಮಕ್ಕಳು ಕೈಗೆ ಎಲ್ಲ ಉಂಗುರುಗಳು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬಾಯ್ ಹಂಗನ್ನೋದು. ಏನು ಅಂತ ಕೇಳಿದ್ರೆ ಏನೋ ಹೇಳ್ತಾನೆ ಅಂದರೆ ಹೋಗಿ ವೆತ್ತಲೆ ತೊಗೊಂಬ, ಪಾಕ್ ತೊಗೊಂಬ, ಈ ಥರ ಸಿಗರೇಟ್ ತೊಗೊಂಬ. ನಾವೇನು ಪುಕ್ಸಡೆ ಬಂದಿದ್ದೀವಿ, ನಾನು ಎಂಥ ಫ್ಯಾಮಿಲಿಯಿಂದ ಹೋಗಿರೋನು, ನಾನು ಕೇಳ್ತೀನಿ ಇದನ್ನು ಪೋಯ ಅಯ್ಯೋ. ಆಮೇಲೆ ನಮ್ಮ ಇವನು ಹೇಳ್ದೆ, ಅಪ್ಪ ಅವನಿಗೆ ಲಾಯಕ್ಕಿಲ್ಲ ಇದೆ, ನಿನಗೆ ಲಾಯಕ್ಕಿಲ್ಲ ಈ ಫೀಲ್ಡು, ನೀನು ದಯವಿಟ್ಟು ಹೋಗು ಅಂತ ಬಲವಂತ ಕಳಿಸ್ಬಿಟ್ರು.